ಇದೇ ಈ ಕಾರಣಕ್ಕೋಸ್ಕರನೇ ನಾವು ಸಫಾರಿ ಬೇಡವೇ ಬೇಡ ಅಂತ ಹೇಳ್ತಿದ್ದು. ಏನು ಈ ಎಂಜಲು ಕಾಸಿಗೋಸ್ಕರ ರಾಜಕಾರಣಿಗಳು ಅಕ್ರಮ ರೆಸಾರ್ಟ್ಗಳು ಇವರ ಎಂಜಲು ಕಾಸ್ಕೋರ ಈ ಅರಣ್ಯ ಸಚಿವರು ಈಶ್ವರ್ ಕಂಡ್ರೆ ಆ ಸಫಾರಿಯನ್ನು ಓಪನ್ ಮಾಡಿ ರೈತರ ಜೀವನ ಹಿಂಡ್ತಾ ಇದ್ದಾರೆ. ಇದು ರೈತರ ಜೀವನ ಹಿಂಡ್ತಾ ಇದ್ದಾರೆ ಇವರು. ಇದೇ ರೀತಿ ಮುಂದುವರೆದ್ರೆ ಏನೋ ಈ ನೇಪಾಳದಲ್ಲಿ ದಂಗೆದ್ದು ಹೋದ್ರಲ್ಲ ಅದೇ ರೀತಿ ರೈತರು ದಂಗೆದ್ದು ಅರಣ್ಯ ಸಚಿವರನ್ನ ಮುತ್ತಿಗೆ ಹಾಕ್ಬೇಕಾಗ್ತದೆ. ನಿಮ್ಮ ಎಲ್ಲಿದ್ರು ಬಿಡಲ್ಲ ನಾವು. ಮೊಟ್ಟೆ ಕಲ್ಲಂಗಡಿ ಹಣ್ಣು ಟೊಮೆಟೊ ಹಣ್ಣು ಎಲ್ಲಾದ್ರೂ ಹೊಡಿಬೇಕಾಗ್ತದೆ ನಾವು ಕಂಡಲ್ಲಿ ನಾವು. ಸಫಾರಿ ಮತ್ತೆ ಶುರು, ಮೃಗಗಳ ಭೀತಿಯಲ್ಲಿ ಜನರು. ಶಾಲೆಯ ಪಕ್ಕದಲ್ಲೇ ಕುರಿಗಳ ಮೇಲೆ ಹುಲಿ ದಾಳಿ. ಇದು ಭೀಮನಬೀಡು, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಇದೇ ಊರಲ್ಲೀಗ ಹುಲಿ ಭಯ ಹೆಚ್ಚಾಗಿದೆ. ಪಕ್ಕದ ಪಡಗೂರಿನಲ್ಲೂ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಬಂಡೀಪುರ ಅರಣ್ಯದಲ್ಲಿ ಸಫಾರಿ ಮತ್ತೆ ಶುರುವಾಗಿದ್ದು ಪ್ರಾಣಿಗಳು ಕಾಡಂಚಿನ ಜಮೀನುಗಳಿಗೆ ನುಗ್ತಿವೆ. ಇದೀಗ ಭೀಮನಬೀಡಿನಲ್ಲಿ 2 ಕುರಿಗಳ ಮೇಲೆ ದಾಳಿ ಮಾಡಿ ಕೊಂದಿವೆ. ಸರ್ಕಾರಿ ಶಾಲೆಯಿಂದ 200 ಮೀಟರ್ ದೂರದಲ್ಲಿ ವ್ಯಾಘ್ರ ದಾಳಿ ಮಾಡಿದ್ದು ಜನರಿಗೆ ಆತಂಕ ಹುಟ್ಟಿಸಿದೆ. ಇದೀಗ ಅರಣ್ಯಾಧಿಕಾರಿಗಳು ಕೂಂಬಿಂಗ್ಗೆ ಇಳಿದಿದ್ದಾರೆ.